ನೆನ್ನೆ ಆ್ಯಕ್ಚುಲಿ ನ್ಯೂಸ್ ಅವರ್ ಎಂಡ್ನಲ್ಲಿದ್ದಾಗ ಈ ಸುದ್ದಿ ಬಂತು. ಅದಕ್ಕೆ 10 ಗಂಟೆ ನ್ಯೂಸಿಗೆ ತಗೊಂಡ್ವಿ ಅದನ್ನು. ಒಂದು ಆಶ್ಚರ್ಯಕರ ಅಂದರೆ ತಾವೇ ತೋಡಿಕೊಂಡ ಗುಂಡಿಗೆ ತಾವೇ ಬೀಳುವುದು ಅನ್ನುವುದಕ್ಕೆ ಅನ್ವರ್ಥನಾಮ ಅನ್ನುವಂಥ ಬೆಳವಣಿಗೆ ಧರ್ಮಸ್ಥಳದ ಕೇಸ್ನಲ್ಲಿ ನಡೆಯಿತು. ಫಸ್ಟಿಗೆ ಈ ಸುದ್ದಿ ಬಂದಾಗ ನನಗೆ ನಂಬೋದಕ್ಕಾಗಲಿಲ್ಲ. ಇದನ್ನು ಇಡೀ ಕೋರ್ಟಿಗೆ ಸಲ್ಲಿಸಿದ ದಾಖಲೆಯನ್ನು ಡಿಟೇಲಾಗಿ ಓದ್ಕೊಂಡ ಮೇಲೆ ನಾನು ಕನ್ವಿನ್ಸ್ ಆಗಿದ್ದು. ಬುರ್ಡೆ ಗ್ಯಾಂಗು ಅಂತ ಏನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕರಿತೀವಲ್ಲ, ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತ್ ಟಿ, ವಿಠ್ಠಲಗೌಡ, ಈ 4 ಜನ ಟೀಮ್ನಲ್ಲಿ ಇನ್ನು ಬೇರೆ ಬೇರೆಯವರು ಇದ್ದಾರೆ. ಈ 4 ಜನ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂದಿದೆ ಅನ್ನೋದು ನಿಮಗೆ ಗೊತ್ತು. SIT ಅವರು ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ವಿಚಾರಣೆಗೆ ಅಂತ. ಮುಂಚೆ ನೀವು ಕೊಟ್ಟಿದ್ರು, ಇವರು ಹಾಜರಾಗಿದ್ದರು, ವಿಚಾರಣೆ ನಡೆದಿದ್ದು. ಈಗ ವಿಚಾರಣೆಗೆ ಕರೆದಾಗ ಇದು ಲಾಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಆಗಿರಬಹುದು ಅಂತ ಇವ್ರಿಗೊಂದು ಡೌಟ್ ಬಂದಿದೆಯೋ ಏನೋ. ಹೋಗಿಲ್ಲ ವಿಚಾರಣೆಗೆ, ಇವರು ತಲೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ತಲೆ ತಪ್ಪಿಸ್ಕೊಂಡು ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಏನು ಕಾನೂನಿನ ಅಡಿಯಲ್ಲಿ ಇರುವ ಅವಕಾಶವೇ, ಯಾರೋ ವಿಚಾರಣೆ ಕರೀತಾ ಇದ್ದಾರೆ ಪೊಲೀಸರು, ಅವರು ಕೊಟ್ಟಿರುವ ನೋಟಿಸನ್ನು ರದ್ದು ಮಾಡಿ ಅಂತ. ಈಗ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಈ ಅರ್ಜಿ ಹಾಕ್ಕೊಂಡಿದ್ರಪ್ಪ, ಇಂಥದ್ದು ED ಅವರು ವಿಚಾರಣೆ ಕರೀತಾ ಇದ್ದಾರೆ, ರದ್ದು ಮಾಡಿ ಅಂತ ಕೋರ್ಟ್ ರದ್ದು ಮಾಡ್ತದೆ. ಕಾನೂನಿನ ಅಡಿಯಲ್ಲಿರುವ ಅವಕಾಶ. ನಮಗೆ ಕೊಟ್ಟಿರುವ ನೋಟಿಸನ್ನು ರದ್ದು ಮಾಡಿ ಅಂತ ಇವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ನನಗೇನೂ ಆಶ್ಚರ್ಯ ಅನ್ನಿಸ್ತಿರಲಿಲ್ಲ. ಬಟ್ ಇವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೇನು? ಕ್ರೈಮ್ ನಂಬರ್ 39/2025, ಕ್ರೈಮ್ ನಂಬರ್ 39 ಆಫ್ 2025, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ FIR ಅನ್ನು ರದ್ದು ಮಾಡಿ, ಕೇಸ್ ರದ್ದು ಮಾಡಿಬಿಡಿ ಅದನ್ನು ಅಂತ. ನಿಮಗೆ ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ, ಈ ಕೇಸ್ ದಾಖಲಾಗಬೇಕು ಅಂತ ಭೂಮಿ ಆಕಾಶ ಒಂದು ಮಾಡಿತ್ತು ಈ ಗ್ಯಾಂಗು. ಭೂಮಿ ಆಕಾಶ ಒಂದು ಮಾಡಿಬಿಟ್ಟಿದ್ರು ಇವರು. ಫಸ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇದೇ ಮನವಿ, 100 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನನ್ನ ಕೈಲಿ ಹೂಳಿಸ್ಬಿಟ್ಟಿದ್ದಾರೆ, ನಾನು ಪಾಪ ಪ್ರಜ್ಞೆ ತಡ್ಕೊಳಕ್ಕಾಗದೆ ಬಂದಿದ್ದೀನಿ ಕೋರ್ಟಿಗೆ ಅಂತ ಅಪ್ಲಿಕೇಶನ್ ಹಾಕ್ಸಿದ್ರು ಚಿನ್ನಯ್ಯನ ಹತ್ರ. ಕೋರ್ಟು ತಾರಾಮಾರ ಉಗಿದು ಅವರ ಅರ್ಜಿನ ರಿಜೆಕ್ಟ್ ಮಾಡಿತು. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಂತ ಹೇಳಿ ಇವರ ಅರ್ಜಿಯನ್ನು ರಿಜೆಕ್ಟ್ ಮಾಡಿತು ಕೋರ್ಟು. ಆ ವಿಷಯವನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟು ಬಂದರು ಕರ್ನಾಟಕಕ್ಕೆ. ಒಂದು ವಕೀಲರದೊಂದು ಪತ್ರ ವೈರಲ್ ಆಯಿತು, ಸೋಷಿಯಲ್ ಮೀಡಿಯಾಕ್ಕೆ ರಿಲೀಸ್ ಮಾಡಿದ್ದದನ್ನು. ಹಿಂಗೆ ಒಬ್ಬ ಬಂದಿದ್ದಾನೆ, ಭಾರತದ ಇತಿಹಾಸದಲ್ಲಿ ಇಂಥ ಘಟನೆ ಇನ್ನೊಂದು ನಡೆದಿರಲಿಕ್ಕಿಲ್ಲ. ಎಂಥ ಘಟನೆ? 100 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಯಾರದ್ದೋ ಮೂಲಕ ಒತ್ತಾಯಪೂರ್ವಕವಾಗಿ ಹೆಣಗಳನ್ನು ಹೂಳಿಸಿದ ಪ್ರಕರಣ. ಅಫ್ಕೋರ್ಸ್ ನಡೆದಿರಲಿಕ್ಕಿಲ್ರಿ, ನಾವೆಲ್ಲ ಗಾಬರಿ ಆಗ್ಬಿಟ್ವಿ, ಇದೇನಿದು ಅಂತ. ಆತನನ್ನು ಕರ್ಕೊಂಡೋಗಿ ಒಂದು ತಲೆಬುರುಡೆಯ ಸಮೇತ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡಿಸಿದ್ರು. ಆತ ಹೇಳಿಕೆ ಕೊಟ್ಟ, ನಾವು ಒಲ್ಲೆ ಅಂದರು, ನನ್ನ ಹತ್ರ ಹೆಣ ಉಳಿಸ್ಬಿಟ್ರು ಅಂತ. ಮ್ಯಾಜಿಸ್ಟ್ರೇಟರ ಸೂಚನೆಯ ಮೇರೆಗೆ FIR ರಿಜಿಸ್ಟರ್ ಆಯಿತು. FIR ರಿಜಿಸ್ಟರ್ ಆಯಿತು ಅಂದಾಗ SIT ಮಾಡಿ ಅಂತ ಕೂತ್ಕೊಂಡ್ರು. ಇವರೇ SIT ಮಾಡಿ ಅಂತ ಕೂತ್ಕೊಂಡ್ರು. ಇವರು ಅಂದರೆ ಇವರಷ್ಟೇ ಅಲ್ಲ, ಈ ದೇಶದಲ್ಲಿ ತಮ್ಮನ್ನು ತಾವು ಜಾತ್ಯತೀತರು ಅಂತ ಕರೆದುಕೊಳ್ಳುವಂಥವರು, ವಿಚಾರವಾದಿಗಳು ಅಂತ ಕರೆದುಕೊಳ್ಳುವವರು, ಪ್ರಗತಿಪರರು ಅಂತ ಕರೆದುಕೊಳ್ಳುವವರೆಲ್ಲರೂ ಇವ್ರ ಜೊತೆಗೆ ಬಂದರು. SIT ರಚನೆ ಆಗಬೇಕು ಅನ್ನೋದೊಂದೇ ಅಲ್ಲ, SIT ಚೀಫ್ ಯಾರಿರಬೇಕು ಅನ್ನೋದನ್ನು ಇವರೇ ಡಿಸೈಡ್ ಮಾಡಿದ್ರು. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ SIT ರಚನೆ ಆಗಬೇಕು. ಸ್ಟೇಟ್ ಗೌರ್ಮೆಂಟು ಓಕೆ ಅಂತ SIT ರಚನೆ ಆಯಿತು, ವಿಚಾರಣೆ ಶುರುವಾಯಿತು. ಏನೇನಾಯಿತು ಅನ್ನೋದನ್ನು ನೋಡಿದ್ದೀರಿ ನೀವು. ಅಗದ್ರು ರಸ್ತೆ ಪಕ್ಕದ ಕಾಡನ್ನೂ ಬಿಡಲಿಲ್ಲ, ಬಾಹುಬಲಿ ಬೆಟ್ಟವನ್ನು ಬಿಡಲಿಲ್ಲ. ಇನ್ನೂ ಅಗಿರಿ ಅಂದಾಯಿತ 22 ಅಡಿ ಅಗದ್ರು ಒಂದು ಗುಂಡಿನ. ತಲೆಯಲ್ಲಿ ಅವನಾರು ಮೆದುಳಿರೋನು ಹೇಳ್ತಾನೆ, ಕೊಲೆಯಾದ ಶವವನ್ನು 22 ಅಡಿ ಗುಂಡಿ ತೆಗೆದು ಯಾರು ಹೂತಿರ್ತಾರಾ ಅನ್ನುವ ಪ್ರಶ್ನೆ ಬರಬೇಕಾಗಿತ್ತು, ಬರಲಿಲ್ಲ. ದ್ಯಾಟ್ಸ್ ಓಕೆ, ಬರಬೇಕಾಗಿತ್ತು, ಬರಲಿಲ್ಲ ಆ ಪ್ರಶ್ನೆ ಯಾರಿಗೂ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನು ತಂದರು. ಅದನ್ನು ಒಂದು ಡ್ರೋನಿಗೆ ಫಿಕ್ಸ್ ಮಾಡಿ ಸ್ಕ್ಯಾನ್ ಮಾಡಿದ್ರು ಭೂಮಿನ. ಎಲ್ಲರೂ ಅಸ್ಥಿಪಂಜರ ಕಾಣಿಸುತ್ತಾ ಅಂತ, ಕಾಣಿಸ್ಲಿಲ್ಲ. ಅದಕ್ಕೂ ಮಿಸ್ ಆಗಿರ್ಬೋದು ಅಂತ ಅದನ್ನೂ ಆಗಿದ್ರು. ಇರಲಿಲ್ಲ ಅಸ್ಥಿಪಂಜರ.
ಅಸ್ಥಿಪಂಜರಗಳ ಕರಗಿ ಹೋಗಿ ಮಣ್ಣಿನಲ್ಲಿ ಸೇರಿಕೊಂಡಿದ್ರೆ ಆ ಮಣ್ಣಿನಲ್ಲಾದರೂ ಪ್ರೂಫ್ ಸಿಗಬಹುದಾ ಅಂತ ಆ ಮಣ್ಣನ್ನೇ FS ಕಳಿಸಿದ್ರು. ಅದರ ರಿಪೋರ್ಟ್ ಏನಾಗಿದೆಯೋ ಯಾವನಿಗೆ ಗೊತ್ತು. ಹಂಗೆ ಮಾಡಿದ್ರು. ಮಧ್ಯೆ ಈ ತಂಡದ ಸದಸ್ಯರುಗಳ ಹೇಳಿಕೆ, SIT ಅದ್ಭುತವಾಗಿ ತನಿಖೆ ಮಾಡ್ತಾ ಇದೆ, SIT ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್. ಈ SIT ತನಿಖೆಗೆ ಯಾರು ಅಡೆತಡೆ ತರುವ ಪ್ರಯತ್ನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಎಲ್ಲ ಹೇಳಿಕೆಗಳನ್ನು ಕೊಟ್ಟಿರೋರು. ಈಗ ಬೇಡ SIT ತನಿಖೆ ನಮಗೆ ಅಂತ ಕೋರ್ಟಿಗೆ ಬಂದಿದ್ದಾರೆ. SIT ತನಿಖೆ ಬೇಡ. ವ್ಯವಸ್ಥೆ ನಮ್ಮ ಜೀತದಾಳಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾ ಇರುವ ಟೀಮ್ ಇದು. ಇವರು ಬಯಸಿದಾಗ ನ್ಯಾಯಾಧೀಶರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋಬೇಕು, ಇವರು ಬಯಸಿದಾಗ FIR ದಾಖಲಾಗಬೇಕು, ಇವರು ಬಯಸಿದಾಗ SIT ರಚನೆ ಆಗಬೇಕು, ಇವರು ಬಯಸಿದವರು SIT ಚೀಫ್ ಆಗಿ ಬರಬೇಕು, ಇವರು ಬಯಸಿದಾಗ ಭೂಮಿ ಅಗದು ಎಕ್ಸಿಮೇಷನ್ ನಡಿಬೇಕು, ಇವರು ಬಯಸಿದಾಗ ಹೈಯೆಸ್ಟ್ ಟೆಕ್ನಾಲಜಿಯ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ಗಳು ಬರಬೇಕು, ಇವರು ಬಯಸಿದಾಗ SIT ತನಿಖೆ ನಿಲ್ಲಬೇಕು. SIT ತನಿಖೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮೂರರ ದುರುಪಯೋಗ ಇದು. ಅಪೆಕ್ಸ್ ಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟಿಗೆ ಹೋಗಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು, ಸುಳ್ಳು ಹೇಳಿಕೆ ಏನಂತ ಬರೆದಿದ್ರು ಅದರಲ್ಲಿ, ಆ ಸ್ಟೇಟ್ಮೆಂಟ್ನಲ್ಲಿ, ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ರಿಟ್ನಲ್ಲಿ, ಪಾಪ ಪ್ರಜ್ಞೆ ತಾಳಲಾರದೆ ಚಿನ್ನಯ್ಯ ರಹಸ್ಯವಾಗಿ ಧರ್ಮಸ್ಥಳಕ್ಕೆ ಬಂದು ತಾನೇ ಹೂತಿದ್ದ ಶವದ ತಲೆಬುರುಡೆಯೊಂದನ್ನು ತೆಗೆದುಕೊಂಡು ಬಂದಿದ್ದಾನೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿತ್ತದು. ತನಿಖೆ ನಡೆಸಿದಾಗ ಚಿನ್ನಯ್ಯ ಎಲ್ಲಿಂದ ತಂದೆಯಪ್ಪ ತಲೆಬುರುಡೆ ಅಂದ್ರೆ ಗೊತ್ತಿಲ್ಲ ಸರ್, ಬೆಂಗಳೂರಿನ ದಾಸರಹಳ್ಳಿಯ ತಮ್ಮ ಮನೆಯಲ್ಲಿ ಜಯಂತ್ ಟಿ ನನ್ನ ಕೈಗೆ ಈ ತಲೆಬುರುಡೆ ಕೊಟ್ಟದ್ದು ಅಂತ ಚಿನ್ನಯ್ಯ ಹೇಳ್ದ. ಮಾಫಿ ಏನ್ರಿ ಸುಪ್ರೀಂ ಕೋರ್ಟಿಗೆ ಸುಳ್ಳು ಹೇಳಿದ್ದು? ಚಿನ್ನಯ್ಯ ನಿಂಗೆ ಎಲ್ಲಿಂದ ಬಂತಯ್ಯ ಅಂದ್ರೆ ನಂಗೆ ವಿಠಲಗೌಡ ತಂದು ಕೊಟ್ಟಿದ್ದು ಅಂತ. ವಿಠಲಗೌಡಂಗೆ ನೀ ಎಲ್ಲಿಂದ ತಂದೆಯ ತಲೆಬುರುಡೆ ಅಂದ್ರೆ ಬಂಗ್ಲೆಗೂಡದಲ್ಲಿ ಬಿದ್ದಿದ್ದು ಎತ್ಕೊಂಬಂದೆ ನಾನು ಅಂತ ನಾತ. ನ್ಯಾಯಾಂಗದ ದುರುಪಯೋಗ. FIR ದಾಖಲಾಗಿ ತನಿಖೆ ಶುರುವಾಗುವಂತೆ ಮಾಡಿದ್ರು. ನಾವು ನೀವು ಕೊಟ್ಟಿರುವ ತೆರಿಗೆ ದುಡ್ಡಿನಲ್ಲಿ ಪೊಲೀಸರಿಗೆ ಸಂಬಳ ಹೋಗ್ತಿರುತ್ತೆ. ಅಂಥ ಪೊಲೀಸರನ್ನ ಇಲ್ಲದೆ ಇರೋ ಪ್ರಕರಣದಲ್ಲಿ ವಿಚಾರಣೆ ನಡೆಸುವಂಗೆ ಮಾಡಿದ್ರು. ಶಾಸಕಾಂಗ, ನಾವು ಓಟ್ ಹಾಕಿ ನಮ್ಮನ್ನು ಉದ್ಧಾರ ಮಾಡ್ರಯ್ಯ ಅಂತ ಆರಿಸಿರುವ ಸರ್ಕಾರ, ಅದರ ಮೂಲಕ SIT ರಚನೆ ಮಾಡಿ ಅಲ್ಲಿಗೆ DYSPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ASIಗಳು, ಟೀಮ್ ರಚನೆ. ಈಗ ಅದು ಬೇಡ ಬಿಡ್ರಿ, ಅದು ಬೇಡ ಬಿಡ್ರಿ, ಅದು ನಿಲ್ಲಿಸ್ಬಿಡಿ ಅದನ್ನು ಅಂತ ಮತ್ತೆ ಹೈಕೋರ್ಟಿಗೆ. ನಮ್ಮಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ರೀ, ಈ ದೇಶದಲ್ಲಿ ಮಾತ್ರ ನಡೆಯೋದಕ್ಕೆ ಸಾಧ್ಯ ಇದು. ನಮ್ಮ ವಿಧಾನಸಭೆ, ನಮ್ಮ ಸಂಸತ್ತು ಕಾನೂನುಗಳನ್ನು ಪಾಸ್ ಮಾಡೋದು ಜನರಿಗೆ ರಕ್ಷಣೆ ಕೊಡುವುದಕ್ಕೆ. ಜನರಿಗೆ ಇನ್ ದ ಸೆನ್ಸ್ ಉತ್ತಮ ಜನರಿಗೆ ರಕ್ಷಣೆ ಕೊಡೋದಕ್ಕೆ ಕಾನೂನು ಪಾಸ್ ಮಾಡಿರುತ್ತೆ, ಕಾನೂನು ಮಾಡಿರ್ತದೆ, ಕಾನೂನುಗಳ ರಚನೆ ಆಗಿರ್ತವೆ ಜನರಿಗೆ ರಕ್ಷಣೆ ಕೊಡಬೇಕು ಅಂತ. ಆ ಕಾನೂನಿನ ಹಾಡ ಹಗಲೇ ದುರುಪಯೋಗ ಪಡಿಸಿಕೊಂಡವರು ಇನ್ನೂ ಈ ಕ್ಷಣದ ತನಕ ಹೋರಾಟಗಾರರು ಅನ್ನಿಸಿಕೊಳ್ತಾರೆ. ಕಾನೂನಿನ ಬ್ರೇಜನ್ ದುರುಪಯೋಗ ಈಗಲೂ ಹೋರಾಟಗಾರರು ಅನ್ನಿಸಿಕೊಳ್ತಾರೆ. ನೋಡ್ತಾ ಇದ್ದೀರಿ ಅಲ್ಲಿ ಸುಜಾತ. ನಿಮಗೆ ಸುಜಾತ ಭಟ್ ಅಂದ್ರೆ ಅರ್ಥ ಆಗುತ್ತೆ. ಶಿ ಈಸ್ ನಾಟ್ ಇವನ್ ಸುಜಾತ ಭಟ್. ನನ್ನ ಮಗಳು 22 ವರ್ಷದ ಹಿಂದೆ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಾಳೆ ಅಂತ ಕಥೆ ಹೇಳಿಸ್ಬಿಟ್ರಲ್ಲ, ಆಕೆ ಕೈಯಲ್ಲಿ ಕಥೆ ಹೇಳಿಸ್ಬಿಟ್ರಲ್ಲ. ಅಲ್ಲಿದಾನಲ್ಲ ಸಮೀರ, ಏನ್ರಿ ಅವನ ಬಾಯಲ್ಲಿ ಬಂದ ಮಾತು. ನನಗೊಂದೊಂದು ಸಲ ಅನಿಸುತ್ತೆ ಸಮಾಜ ನಿರ್ವೀರ್ಯಾಗಿದೆ ಅಂತ. ನಿರ್ವೀರ್ಯಾಗಿದೆ ಸಮಾಜ. ಅನನ್ಯ ಭಟ್ಲ ಕಟ್ಟು ಕಥೆಯನ್ನು ಹೇಳುವಾಗ ಏನಂದ ಆತ, ಈ ಕಥೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದಿಲ್ವಾ, ನಿಮಗೆ ಬೀದಿಗಿಳಿಸಬೇಕು ಅನ್ಸೋದಿಲ್ವಾ, ದಂಗೆ ಹೇಳ್ಬೇಕು ಅನ್ಸೋದಿಲ್ವಾ ಅಂತ ಕೇಳ್ದ. ಆ ಕಥೆ ಸುಳ್ಳು ಅಂತ ಅನ್ನಿಸಿದ್ಮೇಲೆ ನಾನು ಕೇಳ್ತೀನಿ ರೀ, ನಿಮ್ಗೆ ರಕ್ತ ಕುದೀತಿಲ್ವಾ, ಬೀದಿಗಿಳಿಬೇಕು ಅನ್ಸೋದಿಲ್ವಾ, ದಂಗೆ ಹೇಳಬೇಕು ಅನ್ಸೋದಿಲ್ವಾ? KJ ಹಳ್ಳಿ DJ ಹಳ್ಳಿಯಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದ್ದಕ್ಕೆ MLA ಮನೆಯೂ ಉಳಿಲಿಲ್ಲ, ಪೊಲೀಸ್ ಸ್ಟೇಷನ್ನು ಉಳಿಲಿಲ್ಲ. ಈತ
ಧರ್ಮಾಧಿಕಾರಿಯನ್ನು ಕಾಮಾಂಧ ಅಂದ. ಅವರು ಕಾವಂದ್ರು ಅಂತಿದ್ರು ಜನ, ಇವ್ರು ಕಾಮಾಂಧ ಅಂದ. ಇನ್ನೊಬ್ಬ ಕೂತ್ಕೊಂಡು ಧರ್ಮಸ್ಥಳದ ದೇವಸ್ಥಾನಕ್ಕೆ ಬುಲ್ಡೋಸರ್ ನುಗ್ಗಿಸ್ಬೇಕು ಅಂದ. ಮತ್ತೊಬ್ಬಳು ಕೂತ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಕಲ್ಲು ಹೊಡೆದು ದಂಗೆ ಹೇಳ್ಬೇಕು ಜನ ಅಂದ್ಲು. ಅಂದರೆ ಧಾರ್ಮಿಕ ಭಾವನೆಗಳನ್ನು ಗೌರವಿಸಬೇಕು, ಕೆಲವರ ಭಾವನೆಗಳನ್ನು ಜಾಸ್ತಿ ಗೌರವಿಸಬೇಕು. ದಟ್ ಈಸ್ ದ ರಿಯಾಲಿಟಿ ಆಫ್ ದಿಸ್ ಸೊಸೈಟಿ. ಈ ಸಮಾಜದ ಸತ್ಯ ಅದು. ಮತ್ತಾರೋ ಧಾರ್ಮಿಕವಾಗಿ ಪ್ರಮುಖರಾದವರಿಗೆ, ಏನೋ ಕೆಟ್ಟ ಶಬ್ದ ಬಳಸಿದವರಿಗೆ ನೀನು ಆ ಜಿಲ್ಲೆಗೆ ಬರಬೇಡ, ಈ ಜಿಲ್ಲೆಗೆ ಬರಬೇಡ, ಆ ಜಿಲ್ಲೆಗೆ ಕಾಲಿಡೋ ಹಂಗಿಲ್ಲ, ಈ ಜಿಲ್ಲೆಗೆ ಕಾಲಿಡೋ ಹಂಗಿಲ್ಲ. ಇಲ್ಲಿ ಧಾರ್ಮಿಕವಾಗಿ ಪ್ರಮುಖರಾದಂಥವರಿಗೆ ಏನು ಬೇಕಾದರೂ ಅಂದ್ರೆ ನಿಮ್ಮ ಮುಂಡಾಸ ಕಳಚಿ ಬೀದಿಗೆಳಿತೀವಿ ಅಂದರು, ಕಾಮಾಂಧರು ಅಂದರು, ಅತ್ಯಾಚಾರಿ ಅಂದರು. ಯಾವ ಜಿಲ್ಲೆ, ಯಾವ ದೇಶ, ಯಾವ ಎಲ್ಲ ಕಡೆ ಓಡಾಡ್ಕೊಂಡಿರಿ ನೀವು ಅಂತ ನಿಮ್ಮನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಈ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದರೆ ಸಮಾಜ ನಿರ್ವೀರ್ಯವಾದಾಗ ಈ ಬರುವ ಪರಿಸ್ಥಿತಿ ಇದು. ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ ಪ್ರಕರಣ ರದ್ದು ಮಾಡಿ ಅಂತ. ನ್ಯಾಯಾಲಯ ಪ್ರಕರಣವನ್ನು ವಿಚಾರಣೆಗೆ ಎತ್ತಿಕೊಂಡಿತ್ತು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದ ಮುಂದೆ ಪ್ರಕರಣದ ವಿಚಾರಣೆ ಬಂತು. ಬಾಲನ್ ಅರ್ಜಿದಾರರು, 3 ಜನ ಅರ್ಜಿದಾರರ ಪರ ವಕೀಲರು 3 ಜನ ಇದ್ದಾರೆ. ಬಾಲನ್ ಅವರ ವಾದ 9 ಸಲ ವಿಚಾರಣೆಗೆ ಬಂದಿದ್ದಾರೆ. ಇನ್ನೂ 8 ಸಲ ಬರಬೇಕು ಅಂದರು. 9 ಸಲ ಬಂದಿದ್ದಾರೆ ವಿಚಾರಣೆಗೆ. 150 ಗಂಟೆ ವಿಚಾರಣೆ ಎದುರಿಸಿದ್ದಾರೆ. 4 ಅರ್ಜಿದಾರರಿಗೆ ಸೇರಿ ಇಲ್ಲಿ ತನಕ 35 ನೋಟಿಸ್ ಕೊಟ್ಟಿದ್ದಾರೆ ಅಂತ. ಇಷ್ಟೇ ನೋಟಿಸ್ ಕೊಡಬೇಕು, ಇಷ್ಟೇ ಸಲ ನೋಟಿಸ್ ಕೊಡಬೇಕು, ಇಷ್ಟೇ ಗಂಟೆ ವಿಚಾರಣೆ ಎದುರಿಸಬೇಕು ಅಂತ ಎಲ್ಲರೂ ಕಾನೂನಿನಲ್ಲಿ ಇದೆಯಾ ಅಂತ ನನಗಂತೂ ಗೊತ್ತಿಲ್ಲಪ್ಪ. 150 ಗಂಟೆ ವಿಚಾರಣೆ ಎದುರಿಸಿದ್ದಾರೆ ಅವರು. 1000 ಗಂಟೆ ತನಿಖೆ ಮಾಡಿದ್ರಲ್ರಿ. ಮನೆ ಮಠ ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟು ಬಂದು ಧರ್ಮಸ್ಥಳದಲ್ಲಿ ಕೂತ್ಕೊಂಡು 1000 ಗಂಟೆ ವಿಚಾರಣೆ ಇನ್ವೆಸ್ಟಿಗೇಷನ್ ನಡೆಸಿದ್ರಲ್ಲ ಪೊಲೀಸರು. ಅವರು ಮಾಡ್ಬೋದು ಹಂಗೆ? ಯಾರೂ ಆರೋಪಿಗಳಲ್ಲ, ಆದರೂ ವಿಚಾರಣೆಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಧಾರ್ಮಿಕ ರಾಜಕೀಯ ಸಂಘಟನೆಯ ವೈಷಮ್ಯದಿಂದ ನೋಟಿಸ್ ಕೊಡ್ತಾ ಇದ್ದಾರೆ. 2 ತಿಂಗಳಲ್ಲಿ 9 ನೋಟಿಸು, ಈಗ 10ನೇ ನೋಟಿಸ್ ಕೊಟ್ಟಿದ್ದಾರೆ. 10ನೇ ನೋಟಿಸೇ ಸಮಸ್ಯೆ ಬಂದಿರೋದು ಇವರಿಗೆ. 24ನೇ ತಾರೀಕು ಹಾಜರಾಗಿ ಅಂತ. ಪ್ರಕರಣ ಏನಿದು ಏನು ಎತ್ತ ಎಲ್ಲ ನ್ಯಾಯಾಧೀಶರು ವಿಚಾರಿಸಿದರು. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರು, ದೀಪಕ್ ಖೋಸ್ಲಾ ವಾದ ಮಂಡನೆ ಮಾಡಿದ್ರು. ಒಂದೇ ವ್ಯಕ್ತಿಗೆ ಇಷ್ಟು ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನ್ಯಾಯಪೀಠ ಕೇಳ್ತು. ದಿನ ಬಿಟ್ಟು ದಿನ ಯಾಕೆ ಬರೋದಕ್ಕೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಸರ್ಕಾರದ ಪರವಾಗಿ SPP ಜಗದೀಶ್ ಅವರಿದ್ದರು. ಅವ್ರು ಹೇಳಿದ್ರು, ಇದೇ ಚಾಂಪಿಯನ್ಗಳು ದೂರು ದಾಖಲಿಸೋದಕ್ಕೆ SP ನ ಭೇಟಿ ಮಾಡಿದ್ರು, ಸರ್ಕಾರವನ್ನು ಭೇಟಿ ಮಾಡಿ ತನಿಖೆಗೆ ಒತ್ತಡ ಹಾಕಿದ್ರು. ಇದೇ ವ್ಯಕ್ತಿಗಳು ದೂರುದಾರರಿಗೆ ಆಶ್ರಯ ಕೊಟ್ಟಿದ್ರು. ಇದೇ ವ್ಯಕ್ತಿಗಳಿಂದ ತಪ್ಪು ಮಾಹಿತಿ ನೀಡಿದ್ದಾಗಿ ಚಿನ್ನಯ್ಯ ಹೇಳಿದ್ದಾನೆ. ಇವರೇ ನನ್ನ ದಾರಿ ತಪ್ಪಿಸಿದ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ. ಜಾಮೀನು ತಗೊಳ್ಳಿ, ಅವರು ಯಾವುದೇ ರಿಲೀಫ್ ಕೊಡಬೇಡಿ ಅಂತ ಸರ್ಕಾರ ವಾದ ಮಂಡನೆ ಮಾಡ್ತು. ಅರ್ಜಿ ತೀರ್ಮಾನ ಆಗೋ ತನಕ ಅಂತಿಮ ವರದಿ ಸಲ್ಲಿಸಿದಂತೆ ಆದೇಶ ಕೊಡಿ ಅಂತ ರಕ್ಷಿತಾ ಸಿಂಗ್ ಅವರು ವಾದ ಮಾಡಿದ್ರು, ಅರ್ಜಿದಾರರ ಪರ ವಕೀಲರು. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ತಡೆ ನೀಡಬೇಕು ಅಂತ ದೀಪಕ್ ಖೋಸ್ಲಾ ವಾದ ಮಾಡಿದ್ರು. ನೆನಪಿರಲಿ, ಇದರಲ್ಲಿ ಧರ್ಮಸ್ಥಳ ಪಾರ್ಟಿನೇ ಅಲ್ಲ, ಧರ್ಮಸ್ಥಳ ಪರ ವಕೀಲರೇ ಇರಲಿಲ್ಲ. ಇದರಲ್ಲಿ ಸರ್ಕಾರ ವರ್ಸಸ್ ಬುರುಡೆ ಗ್ಯಾಂಗ್ ಅಷ್ಟೇ, ಸರ್ಕಾರ ವರ್ಸಸ್ ಬುರುಡೆ ಗ್ಯಾಂಗ್ ಅಷ್ಟೇ ಇದ್ದಿದ್ದು ಇದರಲ್ಲಿ. ನ್ಯಾಯಮೂರ್ತಿಗಳು ಒಂದು ಹಂತದಲ್ಲಿ ಕೇಳಿದ್ರು, ವಿಚಾರಣೆಗೆ ಕರೆದ್ರೆ ಬರೆದಿದ್ದಾಗ ಅವ್ರಿಗೆ ಯಾಕೆ ರಿಲೀಫ್ ಕೊಡಬೇಕು ಅಂತ ಕೇಳಿದ್ರು. ಆಮೇಲೆ ರಿಲೀಫ್ ಕೊಟ್ಟರು. ನವೆಂಬರ್ 12ರ ತನಕ ಧರ್ಮಸ್ಥಳ ಠಾಣೆಯ ಪ್ರಕರಣ, ಅರ್ಥಾತ್ ಕ್ರೈಮ್ ನಂಬರ್ 39 ಆಫ್ 2025 ನಲ್ಲಿ ನಡೀತಾ ಇರುವ SIT ವಿಚಾರಣೆಗೆ ತಡೆ ಅಂತ ಹೇಳಿದ್ರು. ನವೆಂಬರ್ 12ಕ್ಕೆ ವಿಚಾರಣೆಯನ್ನು ಮುಂದೂಡಿದರು. ಈ ವಿಷಯದಲ್ಲಿ DK ಶಿವಕುಮಾರ್ ಅವರದ್ದು ಒಂದು ಸ್ಪಷ್ಟ ನಿಲುವಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರದ್ದು ಮಾತಾಡಿದ್ರು, ಅವ್ರು ಕೇಳಿಸ್ಕೊಳ್ಳಿ ಒಂದ್ಸಲ. ಎಷ್ಟೆಷ್ಟು ಒಂದು ವ್ಯಕ್ತಿ, ಕುಟುಂಬ, ಸಂಸ್ಥೆ ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯನೋ ಡ್ಯಾಮೇಜ್ ಮಾಡಿದ್ದಾರೆ. ಈಗ ನಾನು ನನಗೆ ತಿಳಿದಂಥ ನನಗಿರೋ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಲಿಲ್ಲ. ಆ್ಯಸ್ ಎ ಪರ್ಸ್ನಲ್ ನನಗೂ ಗೊತ್ತಿರೋಂಥ ವಿಚಾರ, ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ಮಾತಾಡಿದ್ದೀನಿ.
ಏಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮಗೆ ಭಾಳ. ಏಕೆಂದರೆ ಧರ್ಮಸ್ಥಳ ಅಂತ ಹೆಸರು ಬರಬೇಕಾದ್ರೆ ಅದಕ್ಕೆ ದುಡ್ಡು ಇದೆ. ಮಂಜುನಾಥ ಮಾತು ಬಿಡಲ್ಲ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಡ್ ಬೈ ಇಟ್. ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು, ಮಾತುಗಳು BJP ಲೀಡರ್ಸ್ಗಳದ್ದು ಇದೆ, ಅದನ್ನೆಲ್ಲ ತಿಳಿಸಿದೆ. ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕ್ಕೊಂಡಿರ್ಬೋದು. ನಾನು ಇಲ್ಲ ನೀವು ಏನಾದ್ರು ಒಂದು ಅಪರಾಧ ಮಾಡಿಬಿಟ್ಟು ನಾವು ಅದನ್ನು ನಾನು ತಪ್ಪಾಗೋಯ್ತು ಅಂತ ಕ್ಷಮಿಸಕ್ಕಂತೂ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲೋ ಅನ್ನೋದು ನೀವೆಲ್ಲ ವಿಮರ್ಶೆ ಮಾಡಬೇಕು. ಸೊ ದಿ ಲಾ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. ಅನೇಕ ರಾಜಕಾರಣಿಗಳ ಹೇಳಿಕೆಗಳಿದ್ದಾವೆ. ಬಟ್ ಒಂದು ಆ್ಯಂಗಲನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ಕೊಡ್ತಾ ಇದ್ದಾರೆ. ತನಿಖೆಗೆ ಇಲ್ಲಿ ತನಕ ಎಷ್ಟು ಖರ್ಚಾಯಿತು ಅಷ್ಟು ಖರ್ಚನ್ನು ಇವರಿಂದ ವಸೂಲು ಮಾಡಿ ಅಂತ, ಈ ಗ್ಯಾಂಗ್ನಿಂದ ವಸೂಲು ಮಾಡಿ ಅಂತ. ಕೇಳಿಸ್ಕೊಳ್ಳಿ. ನ್ಯಾಯಾಲಯ ಬಹಳ ಜೋರ್ದಾರ್ ಆಗಿದೆ. ಅವನು ನ್ಯಾಯಾಲಯದ ಮೆಟ್ಟಿಲುಗಳಲ್ಲಿ ಅಣ್ಣಪ್ಪ ತೀರ್ಮಾನ ಮಾಡ್ತಾನೆ ಅಂತ ನನಗೆ ಈಗಲೂ ವಿಶ್ವಾಸ ಇದೆ. ಆದರೆ ನನಗೆ ಇವರು ಮಾಡಿರುವಂಥ ಮೋಸ ಅದು ಧರ್ಮಸ್ಥಳ ಕ್ಷೇತ್ರಕ್ಕೋ, ಒಬ್ಬ ವ್ಯಕ್ತಿಗೋ, ವೀರೇಂದ್ರ ಹೆಗ್ಗಡೆ ಎನ್ನುವಂಥ ಒಬ್ಬ ವ್ಯಕ್ತಿಗೋ, ಅಥವಾ ಒಂದು 4 ಜನ ಸುತ್ತಮುತ್ತಲು ಇರುವಂಥ ಜನರಿಗೋ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಮೋಸ ಇದು. ಯಾರು ಧರ್ಮಸ್ಥಳ ಕ್ಷೇತ್ರವನ್ನು ನಂಬ್ಕೊಂಡು ಹೋಗ್ತಾ ಇದ್ರೋ, ಆ ದೇವರ ಮುಂದೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾ ಇದ್ರೋ, ಅಲ್ಲಿರುವಂಥ ಧರ್ಮಾಧಿಕಾರಿಗಳನ್ನು ಕಂಡಾಗ ನೀವೇ ನಮ್ಮ ಎದುರಿಗೆ ಮಾತನಾಡುವ ಮಂಜುನಾಥ ಅಂತ ಭಾವಿಸ್ಕೊಂಡು ಗೌರವಿಸ್ತಾ ಇದ್ರು, ಅವರೆಲ್ಲರ ಮನಸ್ಥಿತಿಗೆ ತಂದಿರುವಂಥ ದ್ರೋಹ, ಬಗೆದಿರುವಂಥ ದ್ರೋಹ ಇದು. ಅವ್ರ ಹತ್ರನೇ ವಸೂಲ್ ಮಾಡಿಸ್ಬೇಕು. ನಾನು ಹೇಳೋದು ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಬೇಕು. ಅವರು ಹುಂಡಿಗಳನ್ನು ಇಟ್ಟು ಕೋಟ್ಯಂತರ ರೂಪಾಯಿ, ಲಕ್ಷಾಂತರ ರೂಪಾಯಿನ ಕಾರ್ಯಕ್ರಮಗಳಲ್ಲಿ ಪಡ್ಕೊಂಡಿರುವಂಥದ್ದಿದೆ. ಇವರೆಲ್ಲ ಅಕೌಂಟ್ಗಳನ್ನು ವಾಪಸ್ ಚೆಕ್ ಮಾಡಿ ಸರ್ಕಾರ ಆ ಕಾರಣಕ್ಕೆ ಷಡ್ಯಂತ್ರದ ಹಿಂದಿರುವಂತವರೆಲ್ಲರನ್ನೂ ಗುರುತಿಸಿ ಇವ್ರ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಅದನ್ನು ಸರ್ಕಾರ ತನ್ನ ಬೊಕ್ಕಸಕ್ಕೆ ಹಾಕೋಬೇಕು. ಯಾಕೆಂತಂದ್ರೆ ಸರ್ಕಾರಕ್ಕೆ ಇವ್ರು ಮಾಡಿರುವಂತ ಈ ನಷ್ಟ ಇದೆಯಲ್ಲ, ಬರೀ ನಷ್ಟ ಮಾತ್ರ ಹೇಳ್ತಿಲ್ಲ ನಾನು. ಸರ್ಕಾರ ಇವರನ್ನು ಬರೀ ಜೈಲಿಗೆ ಕಳಿಸಿದ್ರೆ ಸಾಕಾಗೋದಿಲ್ಲ, ಇವರ ಎಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕೋಬೇಕು. ಯಾರ್ಯಾರು ಏನೇನು ಗಳಿಸಿದ್ದಾರೆ ಅಂತ ಈ ಕಡೆ ಹೋರಾಟಗಾರರು ಹೇಳಿದ್ದಾರೋ ಅವೆಲ್ಲವನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಇವರೆಲ್ಲರನ್ನು ಒಳಗೆ ಕಳಿಸ್ಬೇಕು. ಅಣ್ಣಪ್ಪನ ದುಡ್ಡು ವಸೂಲು ಮಾಡಬೇಕು, ಓಕೆ, ವಸೂಲು ಮಾಡಿಬಿಡ್ಬೋದಪ್ಪ ಸರ್ಕಾರ ಏನೋ ನಿರ್ಧಾರ ಮಾಡಿದರೆ. ಬಟ್ ನನ್ನ ಪ್ರಶ್ನೆ ಇರೋದು, ಮಾಸ್ ರೇಪ್, ಮಾಸ್ ಮರ್ಡರ್, ಮಾಸ್ ಬರಿಯಲ್ಲಿನ ಹಿಂದೂ ಟೆಂಪಲ್ ಟೌನ್ ಅಂತ ಜರ್ಮನಿಯ ಪತ್ರಿಕೆ ಬರೀತಲ್ಲ, ಆ ಪತ್ರಿಕೆ ಇಲ್ಲ ತಪ್ಪು ಕಲ್ಪನೆಯಿಂದ ನಾವು ವರದಿ ಮಾಡಿದ್ವಿ ಅಂತ ಯಾವತ್ತಾರು ಈ ಅಪ್ಡೇಟ್ಗಳನ್ನು ಹಾಕುತ್ತಾ? BBC ಅವ್ರು ಹೇಳಿದ್ರಿ, ಅಲ್ ಜಜೀರಾ ಚಾನಲ್ನವ್ರು ಹೇಳಿದ್ರು, ಕೇರಳದ ತುಂಬ ಮನಾಫ್ ಅವನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಧರ್ಮಸ್ಥಳದಲ್ಲಿ ಹಂಗಾಗಿದೆ ಎಲ್ಲ ಹೇಳ್ಕೊಂಡು ಬಂದಲ್ಲ. ಇದನ್ನೇನಾರು ಹೇಳ್ತಾನ ಆತ? ಏನೂ ಸಿಗಲಿಲ್ಲ ಅಲ್ಲಿ. ಇವರೇ ಕೇಸ್ ವಾಪಸ್ ತಗೊಳ್ಳೋಕೆ ಅರ್ಜಿ ಹಾಕಿದ್ದಾರೆ ಅಂತ ಮನಾಫ್ ಹೇಳ್ತಾನೆ. ಈಗ ಅದನ್ನು ಯಾರು ವಾಪಸ್ ತರೋರು? ಅದನ್ನು ವಾಪಸ್ ತರೋರು ಯಾರು? ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಮಾತನಾಡಬಾರದ್ದನ್ನೆಲ್ಲ ಮಾತಾಡಿ, ನಮಗೆ ದೇವಸ್ಥಾನ ಅಲ್ಲ ಟಾರ್ಗೆಟು ಅಂತಂದುಬಿಟ್ರೆ ಹೌದು ಅಂತ ನಂಬ್ಕೊಂಡು ಫಾಲೋ ಮಾಡೋ ಜನ ಇದ್ದಾರಲ್ಲ ನಮ್ಮಲ್ಲಿ. ಹುಳುಕಿರೋದು ಇಲ್ಲಿ ಹುಳುಕಿರೋದು. ಆ ಸಮೀರ ಅದೇ ಯೂಟ್ಯೂಬ್ ಚಾನಲ್ ನಡೆಸ್ತಿದ್ದಾನೋ ಇನ್ನೊಂದು ನಡೆಸ್ತಾನೆ, ತನ್ನ ಪಾಡಿಗೆ ತಾನು ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ತನ್ನ ಪಾಡಿಗೆ ತಾನು ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅಧಿಕಾರದಲ್ಲಿರುವ ಒಬ್ಬ ರಾಜಕಾರಣಿಯ ಬಗ್ಗೆ ಒಂದು ಅಪಶಬ್ದ ಮಾತಾಡಿ ನೋಡಿ, ನೀವು ಅತಳ ಸುತ್ತಳ ಪಾತಾಳದಲ್ಲಿದ್ದರೂ ಪೊಲೀಸರು ಹುಡ್ಕೊಂಬರ್ತಾರೆ ನಿಮ್ಮನ್ನು. ಅಧಿಕಾರದಲ್ಲಿರುವ ರಾಜಕಾರಣಿಯ ಬಗ್ಗೆ ಮಾತನಾಡಿದರೆ, ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದು. ಇದು ಎಲ್ಲ ಧಾರ್ಮಿಕ ವ್ಯಕ್ತಿಗಳಿಗೂ ಅನ್ವಯಿಸುವುದಿಲ್ಲ, ಎಲ್ಲ ಧಾರ್ಮಿಕ ಕೇಂದ್ರಗಳಿಗೂ ಅನ್ವಯಿಸುವುದಿಲ್ಲ. ಕೆಲವು ಧಾರ್ಮಿಕ ಕೇಂದ್ರಗಳಿಗೆ ಬೇರೆ ಧಾರ್ಮಿಕ ಕೇಂದ್ರಗಳಿಗಿಂತಲೂ ಹೆಚ್ಚಿನ ಸೆನ್ಸಿಟಿವಿಟಿ ಇದೆ. ಕೇಳೋದಕ್ಕೆ ಕಷ್ಟ ಅನಿಸಿದ್ರು ಸತ್ಯ ಹೇಳ್ತಾ ಇದ್ದೀನಿ ನಾನು. ಇನ್ನು ಕೆಲವು ಧಾರ್ಮಿಕ ಕೇಂದ್ರಗಳು ಅಂದರೆ ಇಂಥದ್ದೇ ಜಾತಿಯವು ಅಂತೇನಿಲ್ವಲ್ಲ, ಆ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಮಾತಾಡಬಹುದು. ನಾಳೆ ಈ ಗ್ಯಾಂಗಿನ ಪರವಾಗಿ ಮತ್ತೊಂದಷ್ಟು ಜನ ಜಾತ್ಯತೀತರು, ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು, ಮಾನವ ಹಕ್ಕು ಹೋರಾಟಗಾರರೆಲ್ಲ ಬಂದು ನಿಂತ್ಕೋತಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತೊಂದು ಕಾರ್ಯಕ್ರಮ ಆದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.